ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. KCTಯಿಂದ ಅಪ್ಲಿಕೇಶನನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆಂಡೆಡ್ನ ಮಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಯಾರೆಲ್ಲ ಈ ವರ್ಷ KCT ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಿದ್ದೀರೋ ಅವರಿಗೆ ಒಂದು ಗುಡ್ ನ್ಯೂಸ್. ಏನಪ್ಪ ಅಂತಂದರೆ, ಯಾರೆಲ್ಲ ಇನ್ನೂ KCT ಅಪ್ಲಿಕೇಶನನ್ನು ಹಾಕಿಲ್ಲ, ನೀವು ಈಗ ಅಪ್ಲಿಕೇಶನನ್ನು ಹಾಕ್ಬೋದು. ಏಕಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಲಾಸ್ಟ್ ಡೇಟ್ ಅಂತಕ್ಕಂಥದ್ದು 16ಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ರು ಅವರು. ಶುಲ್ಕ ಪಾವತಿ ಮಾಡೋಕ್ಕೆ 18ನೇ ತಾರೀಕು ನಿಮ್ಮದು ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಈಗ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಇದೆ, ಯಾವ ಥರ ಅಂತಂದು ನೋಡ್ತಾ ಹೋಗೋಣ. ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಯಾವಾಗ ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ ಏನಪ್ಪ ಅಂತಂದರೆ, ಇದು ದಿನಾಂಕ 13/2/2026ರಂದು ಒಂದು ನೋಟಿಫಿಕೇಷನನ್ನು ಬಿಟ್ಟಿರ್ತಕ್ಕಂಥದ್ದು. ಏನು ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ ಬ್ರೋಚರಲ್ಲಿ ನೋಡ್ತಾ ಹೋಗೋಣ. CET 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ. ಏನಪ್ಪ ಅಂತಂದರೆ, CET ಅಪ್ಲಿಕೇಶನ್ ಹಾಕೋಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಎಕ್ಸ್ಟೆಂಡನ್ನು ಮಾಡಿರ್ತಕ್ಕಂಥದ್ದು. ದಿನಾಂಕ 23/4/2026 ಮತ್ತು 24/4/2026ರಂದು ನಡೆಸಲಾಗುವ CET 2026ಕ್ಕೆ ಅಂದರೆ ನಿಮ್ಮ ಡೇಟ್, ಎಕ್ಸಾಮಿನೇಷನ್ ಡೇಟ್ ಯಾವಾಗ 23 ಆ್ಯಂಡ್ 24 ಇರ್ತಕ್ಕಂಥ 23-24 4th ಅಂತಂದರೆ ಮಾರ್ಚ್ ಏಪ್ರಿಲಲ್ಲಿ ನಡೀತಕ್ಕಂಥ ಒಂದು ಎಕ್ಸಾಮು. ಈ ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದ್ದಿದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/2/2026 ಇದ್ದಿದ್ದು ಮತ್ತು ಶುಲ್ಕ ಪಾವತಿ ಮಾಡಲು 18/2/2026 ಇದು ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ, ಸುಮಾರು 2,87,909 ಅಭ್ಯರ್ಥಿಗಳು ಏನು ಮಾಡಿದ್ದಾರೆ, ತಮ್ಮ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು, ನೋಂದಣಿ ಮಾಡಿರ್ತಕ್ಕಂಥದ್ದು. ಬಟ್ ಇಲ್ಲಿ ಏನು ಮಾಡಿರ್ತಕ್ಕಂಥ ಇನ್ನು ಮಿಕ್ಕಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳೋಕ್ಕೆ ಏನು ಮಾಡಿದೆ, ಒಂದು KEA ಡೇಟನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸಲು ಎಷ್ಟು ದಿವಸ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ, ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಅರ್ಜಿ ಸಲ್ಲಿಸಲು ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳೋಕ್ಕೋಸ್ಕರ ನಿಮಗೆ 22/2/2026 ರಾತ್ರಿ 11:59 ನಿಮ್ಗೇನಪ್ಪ ಅಂತಂದರೆ ಟೈಮನ್ನು ಕೊಟ್ಟಿರ್ತಕ್ಕಂಥದ್ದು. 22/2/2026 ಇದೇನಪ್ಪ ನಿಮ್ಮದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್, ನೋಂದಣಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ 24/2/2026 ಇದೇನಪ್ಪ ಅಂತಂದರೆ, ನೀವು ಪೇಮೆಂಟನ್ನು, ಶುಲ್ಕವನ್ನು ಪಾವತಿಸಲು ಕಡೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಯಾವಾಗ 24/2/2026 ಲಾಸ್ಟ್ ಟೈಮ್ ಯಾವಾಗ ಅಂತಂದರೆ 5:30 ಒಳಗಡೆ ನೀವು ಏನು ಮಾಡಬೇಕಂತಂದರೆ ಪೇಮೆಂಟನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ. ಏನಪ್ಪ ಅಂತಂದರೆ, ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನಂತಂದರೆ, ನೀವು ಈಗಾಗಲೇ ಒಂದು KCT ಅಪ್ಲಿಕೇಶನನ್ನು ಸಲ್ಲಿಸಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪಿದರೆ ಒಂದು ಸತಿ ಲಾಗಿನ್ ಆಗಿ ಒಂದು ಸತಿ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ ಕೇಸ್ ಏನಾದರೂ ತಪ್ಪಾಗಿತ್ತು ಅಂತಂದರೆ ನೀವು ಈಗ ಎಡಿಟನ್ನು ಮಾಡ್ಕೋಬೋದಾಗಿರ್ತಕ್ಕಂಥದ್ದು. ಅಂತಿಮ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಯನ್ನು ಸರ್ವರ್ನಲ್ಲಿ ಸೇವ್ ಆಗುತ್ತದೆ. ಇನ್ ಕೇಸ್ ನೀವೇನಾದರೂ ಲಾಸ್ಟಾಗಿ ಅಂತಿಮವಾಗಿ ನೀವು ಸಬ್ಮಿಟನ್ನು ಮಾಡಿದರೆ ಅದೇನಾಗುತ್ತೆ, ಇನ್ಫಾರ್ಮೇಷನ್ ಅವರ ಒಂದು ಡಾಟಾ ಅಲ್ಲಿ ಸೇವ್ ಆಗ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ KCT ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಇದು ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಯಾರಿಗೆ ಕನ್ನಡ ಅರ್ಥ ಆಗಲ್ಲ, ಇಷ್ಟೊತ್ತರೆಗೂ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನಲ್ಲಿ ಕಾಣಿಸ್ತಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನೀವು ಓದಿ ಅರ್ಥ ಮಾಡ್ಕೋಬೋದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಸೂನ್.